ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ನನ್ನ ಮಗನ ಸಿಂಪಲ್ ಸೆಲೆಬ್ರೇಷನ್, ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಜೊತೆಗೆ ಅವತ್ತಿನ ದಿನ ನನ್ನ ಒಂದು ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನ ವಾಯ್ಸು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಸ್ವಲ್ಪ ದಿನದಿಂದ ಕೋಲ್ಡ್ ಆಗಿದ್ದ ಕಾರಣ ವಾಯ್ಸೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅದು ವಾಯ್ಸ್ ಸರಿ ಹೋದ್ಮೇಲೆ ವಾಯ್ಸ್ ಓವರ್ ಕೊಡೋಣ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಡಿಲೇ ಆಗಿಬಿಡುತ್ತೆ. ಹಂಗಾಗಿ ನಾನು ಇದೇ ವಾಯ್ಸಲ್ಲೇ ಕೊಡ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಮನೆಯಲ್ಲಿ ಯಾರದೇ ಬರ್ಡೇ ಇದ್ರೂ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ನೀಟಾಗಿ ಪೂಜೆ ಮಾಡೋದು ಎಲ್ಲರ ಮನೆಗಳಲ್ಲೂ ಅದು ಕಾಮನ್ನಾಗಿ ಮಾಡೋ ಅಂಥದ್ದೇ. ಸೊ ನಾನು ಅಷ್ಟೇ ಬೆಳಗ್ಗೆ 5 ಗಂಟೆಗೆಲ್ಲ ನನಗೆ ಎಚ್ಚರ ಆಗೋಯಿತು. ಹಾಗಾಗಿ ಬೇಗನೆ ಎದ್ದಿದ್ದೀನಲ್ವಾ, ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ಇಲ್ಲಿ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಹೂವೆಲ್ಲ ಪೂಜೆ ಮಾಡೋ ಹಿಂದಿನ ದಿನವೇ ಹೋಗಿ ಶ್ರೀನಗರಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಸ್ವಲ್ಪ ಕಟ್ಟಿರೋ ಹೂವು ತೊಗೊಂಬರ್ತೀನಿ, ಸ್ವಲ್ಪ ಬಿಡಿ ಹೂವು ಸಹ ಬೇಕಾಗುತ್ತೆ. ಬಿಡಿ ಹೂವು ತೊಗೊಳ್ಳುವಾಗ ನನಗೆ ತುಂಬೆ ಹೂವು ಸಿಕ್ತಲ್ಲಿ. ಸೊ ಅಂದರೆ ಅವರು ಕವರ್ಗೆ ಹಾಕ್ತಾರಲ್ವ ಬಿಡಿ ಹೂಗಳನ್ನ, ನಮ್ಗೆ ಯಾವ್ಯಾವ ಕಲರ್ ಬೇಕಾಗುತ್ತೆ ಅದನ್ನು ನಾವು ಆರಿಸ್ಕೊಬೋದು. ಸೊ ಆವಾಗ ಹಾಕುವಾಗ ತುಂಬೆ ಹೂವು ಸಿಕ್ತು. ಸೊ ನನಗೆ ಅಲ್ಲಿ ಹೂವು ಕೊಡೋರು ಹೇಳಿದ್ರು, ನೋಡಿ ತುಂಬೆ ಹೂವು ಸಿಕ್ಕಿದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಶಿವನಿಗೆ ತುಂಬಾ ಪ್ರಿಯವಾಗಿರೋಂಥ ಹೂವು ಅಂತ ಹೇಳಿ ಕರೀತಾರೆ ತುಂಬೆ ಹೂವು. ಸೊ ನಮ್ಮನೆ ದೇವರು ಬಂದು ಕಾಲಭೈರವೇಶ್ವರ, ಅಂದರೆ ಶಿವನ ಒಂದು ಅಂಶ. ಸೊ ಅಂದರೆ ಶಿವನ ಸ್ವರೂಪ ಅಂತಲೇ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾನು ಆ ಹೂವನ್ನ ಆ ಫೋಟೋ ಮೇಲೆ ಇಟ್ಟು ಪೂಜೆ ಮಾಡಿಕೊಂಡೆ. ಸೊ ಪೂಜೆಗಿಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. उपक्रमस्वाभर धृषता धृष्णो जलानम्
ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ಮನೆಯಲ್ಲಿ ಅಂದರೆ ಧೂಪ ಎಲ್ಲ ಹಾಕಿರ್ತೀವಿ, ದೇವ್ರ ಸಾಂಗ್ ಹಾಕಿರ್ತೀವಿ ಅಲ್ವಾ, ಒಂಥರ ಮನೆ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಂದರೆ ಇನ್ನು ಎದ್ದಿರಲ್ವಲ್ಲ, ಅವರು ಎದ್ದೋಳವ್ರಿಗೆ ಒಂದು ಒಳ್ಳೆ ಮೂಡಲ್ಲಿ ಹೇಳ್ತಾರೆ. ಆವತ್ತಿನ ದಿನ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 7:30 ಏನೋ ಟೈಮ್ ಆಗಿತ್ತು ಪೂಜೆ ಎಲ್ಲ ಮಾಡಿ ಅಷ್ಟರೊಳಗಡೆ ಹಾಲು ಸಹ ಬಂತು. ಇನ್ನು ನನ್ನ ಮಗನು 7:30 8 ಒಳಗಡೆ ಎದ್ದುಬಿಡ್ತಾನೆ ಅವನು. ಹಾಗಾಗಿ ಅವತ್ತು ಸ್ವಲ್ಪ ಬೇಗನೆ ಎದ್ದ ಅವನು. ಸರಿ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿದ್ವಿ. ಜೊತೆಗೆ ಅವನಿಗೂ ಸ್ವಲ್ಪ ಹಾಲನ್ನು ಕಾಯಿಸಿ ಕೊಟ್ಟಿದ್ದಾಯಿತು. ಯೂಶಲಾಗಿ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಬಟ್ ಈ ಥರ ಏನಾದರೂ ಬೇಗ ಎದ್ದಾಗ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಹಂಗಾಗಿ ನಮ್ಮನೆಯವ್ರಿಗೆ ಕಾಫಿ ಮಾಡ್ತಿದ್ದೆ ಅಲ್ವಾ, ಜೊತೆಗೆ ನನಗೂ ಸೇರಿಸಿನೇ ಕಾಫಿನ ಮಾಡಿದೆ. ಹಾಗೆ ವೇದಾಂಶ ಎದ್ದಿದ್ದ ಅಲ್ವಾ, ಅವನಿಗೂ ಹಾಲು ಕಾಯಿಸಿ ಕೊಟ್ಟಿದ್ದಾಯಿತು. ಇನ್ನು ಪೂಜೆ ಎಲ್ಲ ಆದಮೇಲೆ ಬ್ಯಾಕ್ ಟು ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಬಂದರು. ನೀವು ನೋಡ್ತಾ ಇರ್ಬೋದು, ಪಾಪು ಬೇಗ ಎದ್ದಿದ್ದಕ್ಕೆ ಅವನಿಗೂ ಬೇಗನೆ ಸ್ನಾನ ಮಾಡಿಸ್ಬಿಟ್ಟೆ. ಯೂಶಲಾಗಿ 12 ಗಂಟೆ 11 ಗಂಟೆ ಆಗ್ತಾಯಿತ್ತು ಅವನಿಗೆ ಸ್ನಾನ ಎಲ್ಲ ಮಾಡಿಸೋ ಅಷ್ಟರೊಳಗಡೆ. ಬಟ್ ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ಬೇಗ ಸ್ನಾನ ಎಲ್ಲ ಮಾಡಿಸಿ ದೇವ್ರ ಮನೆಗೆ ಕೈ ಮುಗ್ದ ಅವನು. ನಾನು ಅವ್ನಿಗೆ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಅದನ್ನೇ ರಿಪೀಟೆಡ್ ಹೇಳ್ತಾನೆ ಇದ್ದ ಅವನು. ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತಲೇ ಇದ್ದ. ನೀವು ನೋಡ್ತಾ ಇರ್ಬೋದು, ಬಾಗ್ಲ ಹತ್ರ ನಿಂತಿದ್ದಾನೆ, ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು. ಬಟ್ ನಮ್ಮನೆಯವರು ಖುಷಿನ ಸ್ಕೂಲಿಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ರಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ ನಾವು. ಸರಿ ಅಂತ ಅಂದ್ಬಿಟ್ಟು ನಮ್ಮನೆಯವ್ರು ಬಂದಮೇಲೆ ಹೊರಟ್ವಿ. ಇನ್ನು ನಮ್ಮ ವೇದಾಂಶ ಹುಟ್ಟಿದ ವಾರ ಬಂದು ಬುಧವಾರ ಅಂತ ಅಂದರೆ ಗಣಪತಿ ದೇವರ ವಾರ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಅವನು ಹುಟ್ಟಿದ ಹಬ್ಬದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗೋ ಅಂಥದ್ದು. ಸೊ ನಮ್ಮನೆ ಹತ್ರನೇ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಸೊ 3 ವರ್ಷ ಕಂಪ್ಲೀಟಾಗಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ದೇವರ ಆಶೀರ್ವಾದನೂ ಇರಬೇಕು, ಹಿರಿಯರ ಆಶೀರ್ವಾದನೂ ಇರಬೇಕು, ಆರೋಗ್ಯ ಆಯಸ್ಸನ್ನು ಕೊಟ್ಟು ವಿದ್ಯೆ ವಿನಯನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವನ ಹೆಸರಲ್ಲಿ ಅರ್ಚನೆನ ಮಾಡಿಸಿದ್ವಿ. ಸಿದ್ಧಿರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು ತಥಾಸ್ತು ಆಗಿ ಹುಟ್ಟುಹಬ್ಬದ ಶುಭಾಶಯ ಪರಶುಮ. ಇನ್ನು ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಸೊ ಒಂದು 10 ಹೆಜ್ಜೆ ಏನೋ ಇದೆ ಅಷ್ಟೇನೆ ನಮ್ಮ ಮನೆಗೂ ದೇವಸ್ಥಾನಕ್ಕೂ. ಇನ್ನು ಅವತ್ತಿನ ದಿನ ಟಿಫನ್ ಅಂತ ಹೇಳಿ ನಾನೇನು ಮಾಡಿರಲಿಲ್ಲ, ಅಮ್ಮನೇ ಮಾಡಿ ಕೊಟ್ಟು ಕಳಿಸಿದ್ರು. ಸೊ ಚಿತ್ರಾನ್ನ ಏನೋ ಮಾಡಿದ್ರು. ಇನ್ನು ಅಡುಗೆ ಮಾಡಬೇಕಿತ್ತಲ್ವ, ಹಂಗಾಗಿ ಅಡುಗೆಗೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಅವತ್ತಿನ ದಿನ ಒಬ್ಬರು ಕ್ಲೈಂಟ್ಗೆ ಸ್ಯಾರಿ ಡ್ರಪ್ಪಿಂಗ್ ಮಾಡೋದಿತ್ತು, ಹಾಗಾಗಿ ಮನೆ ಹತ್ರನೇ ಬರ್ತೀನಿ ಅಂತ ಹೇಳಿದರು. ಅಂದರೆ ಆಫ್ಟರ್ನೂನ್ ಒಂದು 3 ಗಂಟೆ ಮೇಲೇನೋ ಬಂದರು ಅವರು. ಸೊ ಅವ್ರಿಗೆ ಸ್ಯಾರಿ ಡ್ರಪ್ಪಿಂಗ್ನ ಮಾಡಿಕೊಟ್ಟಾದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಸ್ಯಾರಿ ಡ್ರಪ್ಪಿಂಗ್ ಬಂದಿದೆ. ಸೊ ಅಂದರೆ ಸ್ಯಾರಿ ಡ್ರಪ್ ಮಾಡಬೇಕು ಅಂತಂದರೆ ಬಿಫೋರೇ ನಾನು ಸ್ಯಾರಿನ ಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ಲೈಂಟ್ ಬಂದಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲೆಲ್ಲ ನೀಟಾಗಿ ಸ್ಯಾರಿನ ಉಡಿಸ್ಬೋದು. ಇನ್ನು ಅವರು ಹೊರಟ ಮೇಲೆ ಸ್ವಲ್ಪ ಕಿಚನಲ್ಲಿ ಕೆಲಸಗಳೆಲ್ಲ ಇತ್ತಲ್ವ, ಅಡುಗೆ ಮಾಡೋದಿತ್ತು. ಹಾಗಾಗಿ ಅಡುಗೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮಾಡಿ ಮುಗಿಸ್ದೆ. ಸೊ ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟರೊಳಗಡೆ ಒಂದು 6:30ನೇ ಟೈಮ್ ಆಗಿತ್ತು. ಇನ್ನು ಕೇಕ್ ಕಟಿಂಗ್ ಬೇರೆ ಮಾಡಿಸ್ಬೇಕಲ್ವ, ಹಾಗಾಗಿ ವೇದಾಂಶಕ್ಕೆ ರೆಡಿ ಮಾಡಬೇಕಿತ್ತು. ಸೊ ಅವ್ನಿಗೇನು ಜಾಸ್ತಿ ರೆಡಿ ಮಾಡೋ ಅಷ್ಟು ಏನೂ ಇಲ್ಲ, ಡ್ರೆಸ್ ಹಾಕಿ ಅವ್ನಿಗೆ ಒಂದು ಸ್ವಲ್ಪ ಹಣೆಗಿಟ್ಬಿಟ್ಟು ತಲೆ ಬಾಚಿದ್ರೆ ರೆಡಿ ಆದ ಅಂತಾನೆ. ಸೊ ಹಂಗಾಗಿ ಅವನಿಗೆ ಹೊಸ ಬಟ್ಟೆನ ಹಾಕಿ ರೆಡಿ ಮಾಡಿ ಒಂದು ಕಡೆ ಸೈಡಲ್ಲಿ ಕೂರಿಸಿದೆ. ನಮ್ಮನೆಯವರು ಮತ್ತು ಖುಷಿ ಇಬ್ಬರೂ ಕೇಕ್ನ ತರೋದಕ್ಕೆ ಹೋಗಿದ್ದರು. ಸೊ ಸಿಂಪಲ್ ಅಂದರೆ ಸಿಂಪಲ್ಲು, ಅಂದರೆ ಈ ಸಲ ಬಲೂನ್ಸು ಆ ಥರ ಎಲ್ಲ ಏನೂ ನಾನು ಅಂದರೆ ಸಿಂಪಲಾಗಿ ಒಂದು ಡೆಕೋರೇಷನ್ ಅಂತ ಮಾಡ್ತಿದ್ದೆ. ಬಟ್ ಅದನ್ನೇನು ಮಾಡೋದಕ್ಕೆ ಆಗಿರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಸ್ಯಾರಿ ಡ್ರಪ್ಪಿಂಗ್ ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ವ, ಅದು ಅಲ್ಲದೆ ಅವ್ರು ಬಂದಿದ್ದು ಸಹ ಲೇಟ್ ಆಯಿತು. ಅದಕ್ಕೋಸ್ಕರ ಏನೂ ಮಾಡೋದಕ್ಕಾಗಲೇ ಇಲ್ಲ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಆ ಕಾರಣಕ್ಕೆ ನಾನೇನು ಮಾಡೋದಕ್ಕಾಗಲಿಲ್ಲ. ಬಟ್ ಆದರೂ ಕೇಕ್ ಕಟ್ಟಿಂಗ್ ಅಂತೂ ಸ್ಟಾಪ್ ಮಾಡೋದಕ್ಕಾಗಲ್ಲ. ಮಕ್ಕಳಲ್ಲಿ ಒಂಥರ ಅದೇ ಒಂದು ಮೆಮೊರಿ, ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಅವನಿಗೆ ಕೇಕ್ ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ಅವನು ಹುಷಾರು ತಪ್ಪಿದ್ದ, ಬಟ್ ಆದರೂ ಅದನ್ನು ಕವರ್ ಮಾಡಿ ಒಂಥರ ಅವನು ನಗುಮುಖ, ಅಂದರೆ ಸಪ್ಪಗಿದ್ದವನು ಕೇಕ್ ನೋಡಿದ ತಕ್ಷಣ ಒಂಥರ ಫುಲ್ ಖುಷಿಯಾಗ್ಬಿಟ್ಟ. ಸೊ ಸಿಂಪಲಾಗಿ ಮನೆ ಹತ್ರ ಇರೋ ಒಂದು 2-3 ಜನ ಮಕ್ಕಳನ್ನ ಕರೆಸಿ, ಜೊತೆಗೆ ನಮ್ಮ ನಾದಿನಿ ಮಗನೂ ಸಹ ಬಂದಿದ್ದ. ಸೊ ಈ ಥರ ಒಂದು ಸಿಂಪಲಾಗಿ ಕೇಕ್ ಕಟ್ಟಿಂಗ್ನ ಮಾಡಿಸಿದ್ದಾಯಿತು.
ಸಿಂಪಲಾಗೊಂದು ಬರ್ಡೇ ಸೆಲೆಬ್ರೇಷನ್ ಆಯಿತು ಅಂತಲೇ ಹೇಳ್ಬೋದು. ಮಕ್ಳಿಗೊಂಥರ ಕೇಕ್ ಕಟ್ ಮಾಡಿಸೋದು ತುಂಬಾ ಖುಷಿ ಪಡ್ತಾರೆ, ತುಂಬ ಮೆಮೊರಿಯಾಗಿ ಅವರು ಅದನ್ನು ಇಟ್ಕೊತಾರೆ. ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇನ್ನು ಅವತ್ತಿನ ದಿನ ಸ್ಪೆಷಲ್ ಅಡುಗೆ ಅಂತ ಹೇಳಿ ನಾನ್ ವೆಜ್ನ ಮಾಡಿದ್ವಿ. ಅಂದರೆ ನಮ್ಮನೆಯವರು ಹೊರಗಡೆನೇ ಹೋಗೋಣ ಅಂತ ಹೇಳಿದ್ರು, ಬಟ್ ನಾನು ಹೊರಗಡೆ ಎಲ್ಲ ಬೇಡ ಅಂತ ಹೇಳಿ ಮನೆಯಲ್ಲೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿನೇ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಮಟನ್ ಸಾಂಬಾರು, ಚಿಕನ್ ಚಾಪ್ಸು ಮತ್ತು ಮುದ್ದೆ, ರೈಸು ಇದಿಷ್ಟನ್ನು ಮಾಡ್ಕೊಂಡಿದ್ವಿ. ಎಲ್ಲರೂ ಒಟ್ಟಿಗೆ ಕೂತು ಊಟನ ಮಾಡಿದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಜೊತೆಗೆ ನನ್ನ ಮಗನಿಗೆ ವಿಶ್ ಮಾಡಿ ಆರೋಗ್ಯ, ಆಯಸ್ಸು ಎಲ್ಲ ಚೆನ್ನಾಗಿ ಇರಲಿ ಅಂತ ನೀವೆಲ್ಲ ಬ್ಲೆಸ್ ಮಾಡ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.